ಏನಂತಪ್ಪ ಅಂದರೆ, ಇವಾಗ ನಮ್ಮದು ತಪ್ಪಿದೆ ಅಂತ ಬ್ಲೇಮ್ ಬಂದರೂ ಕೂಡ ಇನ್ ಕೇಸ್ ನಾವು ಕೊಟ್ಟಿರೋ ಪ್ರೂಫ್ ಯಾವುದು ಸಾಕಾಗೋದಿಲ್ಲಪ್ಪ, ಇವರೇ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ಟ್ರೈಲರ್ ರಿಲೀಸಿಗೆ ಆಗಲಿ, ಟೀಸರ್ ರಿಲೀಸಿಗಾಗಲಿ, ಪ್ರಮೋಷನ್ಗಾಗಲಿ ಯಾವುದಕ್ಕೆ ಯಾವ ಬೇರೆ ಆರ್ಟಿಸ್ಟ್ ಅವರನ್ನು ಕರೆದದ್ದು ಇಲ್ಲ, ಟೆಕ್ನಿಷಿಯನನ್ನು ಕರೆದದ್ದು ಇಲ್ಲ. ಇನ್ನೊಂದು, ಇಷ್ಟೊಂದು ಮೂವಿ ರಿಲೀಸಿಂಗ್ ಟೈಮಲ್ಲಿ, ಪ್ರಮೋಷನ್ ಟೈಮಲ್ಲಿ ಪೋಸ್ಟರ್ ಹಾಕ್ತಾ ಇದ್ದಾರೆ, ಎಷ್ಟೊಂದು ಪೋಸ್ಟರ್ ಬಂದಿದೆ, ವಿಡಿಯೋಸ್ ಬಂದಿದೆ. ಒಂದರಲ್ಲಾದರೂ ಬೇರೆ ಆರ್ಟಿಸ್ಟ್ಗಳನ್ನು ಟ್ಯಾಗ್ ಮಾಡಿ ನೋಡಿದ್ದೀರಾ? ಟ್ಯಾಗ್ ಕೂಡ ಮಾಡಲಿಲ್ಲ. ಎಲ್ಲಾದರೂ ನಮ್ಗಳ ಹೆಸರನ್ನು ನೋಡಿದ್ದೀರಾ? ಎಲ್ಲೂ ಹೆಸರು ಕೂಡ ಬರಲಿಲ್ಲ. ಆ್ಯಂಡ್ ಇನ್ನೊಂದು ಎಂತ ಅಂದರೆ, ಅಂತ ಹೇಳಲಿಕ್ಕೆ ಹೋದರೆ, ಅಟ್ಲೀಸ್ಟ್ ಇಷ್ಟು ಮೂವಿಲಿ ಮಾಡಿದ್ದೀರಿ, ಏನೋ ಅಟ್ಲೀಸ್ಟ್ ಒಂದು ಸ್ಟೇಟಸ್ ಆದರೂ ಹಾಕ್ಕೊಳ್ಳಿ ಅಂತೇಳಿ ಒಂದು ಪೋಸ್ಟರ್ ಆದರೂ ಕಳಿಸಿದಾರಾ? ನೋ, ಎಂತ ಸಹ ಕಳಿಸಿಲ್ಲ. ನಂಗೆ ಗೊತ್ತು, ಆಲ್ಮೋಸ್ಟ್ ಈ ನ್ಯೂಸ್ ನೋಡಿದವರೆಲ್ಲ ಈಗ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ದಯವಿಟ್ಟು ಅಳಿಬೇಡಿ. ಯಾಕಂದರೆ ಮೀಡಿಯಾದಲ್ಲಿ ಇವಾಗ ಹೊರಗಡೆ ಅಲ್ಲಿ ಒಳಗಡೆ ಎಂತಾಗಿದೆ ಅಂತ ನೋಡುವಷ್ಟು ಪೇಷನ್ಸ್ ಇಲ್ಲ. ಈಗ ಮೋಸ್ಟ್ ಆಫ್ ದ ಜನರದ್ದು ನಾನು ಕಮೆಂಟ್ ನೋಡಿದೆ, ನಂಗೆ ಖುಷಿ ಆಯಿತು. ಎಂತಕ್ಕಂದರೆ ಹೆಚ್ಚಿನ ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು. ಬಟ್ ಒಂದು ಹೇಳ್ತೇನೆ, ಯಶ್ ಅಮ್ಮನಿಂದ ಯಾವುದೇ ತೊಂದರೆ ಆಗಲಿಲ್ಲ. ಯಶ್ ಅಮ್ಮನನ್ನ ಹಿಡ್ಕೊಂಡು ಎಳಿಬೇಡಿ. ನಾನು ಅವ್ರ ನ್ಯೂಸ್ ಚಾನಲ್ ಅವ್ರಿಗೂ ಅದನ್ನೇ ಹೇಳಿದೆ, ನ್ಯೂಸ್ ಚಾನಲ್ ಅವರು ಅವ್ರ ಬಗ್ಗೆ ಏನಾದರೂ ಹೇಳಿ, ಅವ್ರ ಬಗ್ಗೆ ಎಂತಾದರೂ ಹೇಳಿ ಅಂದಾಗಲೂ ನಾನು ಹೇಳಿದೆ, ಯಶ್ ಅಮ್ಮನಿಂದ ಎಂಥ ಪ್ರಾಬ್ಲಮ್ ಆಗಲಿಲ್ಲ. ಅವರಿಂದ ಕೆಳಗಡೆ ಯಾರು ಇದ್ದಾರೆ ಅವರಿಂದ ಪ್ರಾಬ್ಲಮ್ ಆಗ್ತಾ ಇರೋದು, ಆಯ್ತಾ? ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಟೆ. ನನಗೆ 35,000 ಬಂದಿದೆ ಅಂತ ಹೇಳಿದ್ರು, ನಾನು ಅದು ಕ್ಲಾರಿಟಿ ಕೊಟ್ಟೆ. 35,000 ಬಂತು. ಅದು ಯಾವಾಗ ಅಂದರೆ, ಇವಾಗ ಒಂದು ನಮ್ಮ ಅಮ್ಮ ಮಾತಾಡಿದ್ದು ಕಾಲ್ ರೆಕಾರ್ಡ್ ಏನು ಲೀಕ್ ಆಯಿತು ಗೊತ್ತಾ? ಆ ಟೈಮಲ್ಲಿ ನಂಗೆ ₹1 ಬಾರದೇ ಇರೋ ಟೈಮಲ್ಲಿ ಈ ಥರ ಎಲ್ಲ ಗಲಾಟೆ ಆದಾಗ ನಾನು ಗಲಾಟೆ ಮಾಡಿದ್ದೇನೆ, ಬ್ಲಾಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಮಾತುಕತೆ ಆಗಿದೆ, ಅದು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಗಲಾಟೆ ಎಲ್ಲ ಆಗಿದೆ. ಆ ಟೈಮಲ್ಲಿ ನಮ್ಮಮ್ಮ ಮಾತಾಡಿದಾಗ ಆ್ಯಂಡ್ ನಾನು ಫಿಲ್ಮ್ ಚೇಂಬರಿಗೆ ಹೋಗ್ತೇನೆ ಅನ್ನೋದಕ್ಕೆ ನಂಗೆ ಅಷ್ಟು ಕ್ಲಿಯರ್ ಮಾಡಿ ಕೊಟ್ಟದ್ದು. ಅದಾದಮೇಲೆ ನಾನು ಎಂತ ಮಾಡಿದ್ದೇನೆ, ಸತ್ಯ ಹೋಗಲಿ, ನನಗೆ ಇವರದ್ದು ಸುದ್ದಿಯೇ ಬೇಡ. ನನಗೆ ಇವರೆಲ್ಲ ಅಂದರೆ ನಿಮ್ಗೆ ಗೊತ್ತುಂಟು, ಇವಾಗ ಪ್ರಪಂಚನೇ ಹಂಗೆ, ಕೆಟ್ಟವ್ರಿಗೇನೇ ಕಾಲ. ಇವರೆಂತಾದ್ರೂ ಮಾಡ್ಕೊಳ್ಳಿ ಅಂತೇಳಿ ನಾನು ಹಾಗೇನೆ ಬಿಟ್ಟದ್ದು, ಆಯ್ತಾ? ನಂಗೆ ಇವಾಗ ರೀಸೆಂಟಾಗಿ ಓಕೆ, ನಂಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ ಹೆಂಗೆ ಲೀಕ್ ಆಯಿತು ಅಂತೇಳಿ. ಒಂದಿನ ಇದರಲ್ಲಿ ಬರ್ತಿದೆ ಇನ್ಸ್ಟಾಗ್ರಾಮಲ್ಲಿ, ನನಗೆ ಆಡಿಯೋ ಲೀಕ್ ಆಯಿತು ಅಂತೇಳಿ. ಅದು ನೆಕ್ಸ್ಟ್ ಡೇ ಗೊತ್ತಾಗಿದ್ದು ನನಗೆ, ಆ ದಿನ ಗೊತ್ತಾಗಲಿಲ್ಲ. ನೈಟ್ ಅಪ್ಲೋಡ್ ಆಗಿದೆ, ನಿಮ್ಮ ಅಮ್ಮ ಮಾತಾಡಿದ್ದು ಅಂತೇಳಿ. ನಂಗೆ ನೋಡಿ ಖುಷಿ ಆಯಿತು. ನಾನು ಹೆದರ್ಕೊಳ್ಳೋಂಥದ್ದು ಎಂತ ಇಲ್ಲ, ಯಾಕಂದರೆ ನಾನು ಕಳ್ಳಿ ಎಲ್ಲ, ನಾನು ತಪ್ಪು ಮಾಡಲಿಲ್ಲ, ಇನ್ನೊಬ್ರದ್ದು ಕಿಡ್ನಿ ತಿನ್ಲಿಕ್ಕೆ ಹೋಗಲಿಲ್ಲ, ನಾನು ಎಂತ ಸಹ ಇಲ್ಲ, ಇದೇ ಮಾತಾಡಿದ್ದಲ್ವಾ. ಸೊ ಖುಷಿ ಆಯಿತು. ಬಟ್ ನಾನು ಅಕೌಂಟಿಗೆ ನೈಟ್ ಒಂದು ಮೆಸೇಜ್ ಹಾಕ್ತೇನೆ, ಆಯಿತಾ? ನೋಡಿ, ನೀವು ಯಾರೋ ಗೊತ್ತಿಲ್ಲ, ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಬಟ್ ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನನ್ನ ಆಡಿಯೋ ಲೀಕ್ ಮಾಡಬೇಡಿ. ಇದರಿಂದ ನಂಗೆ ನೆಕ್ಸ್ಟ್ ಪ್ರಾಬ್ಲಮ್ ಆಗ್ಬೋದು. ಇವಾಗ ಎಲ್ಲರೂ ಥಾಟಲ್ಲಿ ಎಂತ ಬರ್ತದೆ, ಸ್ವರ್ಣನೇ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಸ್ವರ್ಣನೇ ಮಾಡ್ಕೊಂಡಿದ್ದಾಳೆ ಅಂತೇಳಿ ಬರ್ತದೆ, ಹೌದಾ? ಇದರಿಂದ ನೆಕ್ಸ್ಟ್ ಎಂತಾದ್ರೂ ಪ್ರಾಬ್ಲಮ್ ಆದರೆ, ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ, ನೀವು ಸಪೋರ್ಟಿಗೆ ಬರ್ತಿರಲ್ವ ನಂಗೆ ಗೊತ್ತಿಲ್ಲ. ಇದರಿಂದ ನೆಕ್ಸ್ಟ್ ಪ್ರಾಬ್ಲಮ್ ಆದರೆ ನನಗೆ ಹೊಡ್ತಾ ಬೀಳ್ಬೋದು, ನೆಕ್ಸ್ಟ್ ಪ್ರಾಜೆಕ್ಟ್ಸಿಗೆಲ್ಲ ನಂಗೆ ಹೊಡ್ತಾ ಬಿಡ್ಬೋದು. ಅಥವಾ ನಮ್ಮಮ್ಮನ ಬಗ್ಗೆ ಒಬ್ಬ ಬಂದು ಬ್ಯಾಡಾಗಿ ಕಮೆಂಟ್ ಹಾಕಿದ್ರು ನಾನು ಬಿಡೋದಿಲ್ಲ, ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿ ನಂಗೆ ಯಾರಂತಾನೆ ಗೊತ್ತಿಲ್ಲ. ಬೆಳಿಗ್ಗೆ ಆಗೋಷ್ಟ್ರಲ್ಲಿ ವಿಡಿಯೋ ಡಿಲೀಟ್. ಇವಾಗ ನಂಗೆ ವಿಷಯನೂ ಗೊತ್ತಿರಲಿಲ್ಲ. ನಾನು ಮಲಗಿದ್ದಾಗ ಕೋಆರ್ಡಿನೇಟರ್ ಕಾಲ್ ಬಂತು. ಕೋಆರ್ಡಿನೇಟರ್ ಕಾಲ್ ಪಿಕ್ ಮಾಡ್ತಾನೆ. ಅಲ್ಲಿ ಅವರೆಂತ ಹೇಳ್ತಾರೆ, ನಮ್ಮ ಅವರು ಸರ್ ಎಂತ ಹೇಳ್ತಾ ಇದ್ದಾರೆ ಅಂದರೆ, ಡೈರೆಕ್ಟ್ರು ಮೀಡಿಯಾದ ಮುಂದೆ ಬಂದು, ಅವಳಿಗೆ ಪೇಮೆಂಟ್ ಕ್ಲಿಯರ್ ಆಗಿದೆ, ಅವ್ರ ಕೋಆರ್ಡಿನೇಟರ್ನ ಮಾತಾಡ್ಸಿದ್ದೇವೆ, ಅವ್ರು ಹೇಳ್ತಾ ಇದ್ದಾರೆ ಹುಡುಗಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ. ಸರ್, ನನಗೆ ವರ್ಷ ಎಷ್ಟು ಗೊತ್ತುಂಟ? 26 ವರ್ಷ ಸರ್. 26 ವರ್ಷಕ್ಕೆ ಇನ್ನೂ ಮಾತಾಡಲಿಕ್ಕೆ ಬರೋದಿಲ್ಲ ಅಂದರೆ ಎಂತ ಅನ್ಕೊಂಡಿದ್ದೀರಿ? ಇನ್ನು ನನ್ನನ್ನು ಪ್ರಾಣಿ ಅನ್ಕೊಂಡಿದ್ದೀರಾ ಅಥವಾ ಹುಡುಗಿ ಅನ್ಕೊಂಡಿದ್ದೀರಾ? ಹೌದು, ನಾನು ಚೈಲ್ಡಿಶ್ ಕ್ಯಾರೆಕ್ಟರ್, ನಾನು ಒಪ್ಕೊಳ್ತೇನೆ. ನಾನು ಹೆವಿ ಮಂಗನ್ ಥರ ಇರ್ತೇನೆ, ಅದನ್ನು ಒಪ್ಕೊಳ್ತೇನೆ ನಾನು. ಬಟ್ ಎಲ್ಲಿ ಯಾವ ಥರ ಇರಬೇಕು ಅಂತ ನನಗೂ ಸಹ ಗೊತ್ತುಂಟು. ಹೌದು, ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.